ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅವಳ ಪ್ರಪಂಚದಲ್ಲಿರೋ ಎಲ್ಲ ಖುಷಿನೂ ನನ್ ಬದುಕಕ್ಕೆ ತಂದಿದ್ದಾಳೆ. ಪ್ರತಿ ಕ್ಷಣ ನನ್ನ ಎದೆ ಬಡ್ಕೊಳ್ಳುತ್ತೆ, ಹೆದರುತ್ತೆ, ಎಲ್ಲಿ ನಾನು ಅವಳನ್ನ ಕಳ್ಕೊಂಡ್ಬಿಡ್ತೀನೋ ಅಂತ. ಆ ಕಣ್ಣು, ಆ ನಗು. ಟೈಮ್ ಬಂದು 12:45 ಆಗಿದೆ. ಈಗಲೇ ಊಟ ಮಾಡ್ಕೊಂಡು ಹೊರಟ್ಬಿಡೋಣ ಅಂತ ನಾವು ಬೇಗನೆ ಊಟ ಮಾಡ್ತಾ ಇದ್ದೀವಿ. ಶೋ ಟೈಮಿಂಗ್ಸ್ ಇರೋದು ಬಂದು 1:10ಗೆ. ಹಾಯ್ ಹಾಯ್ ಮಾಡು, ಹಾಯ್ ಮಾಡು ಚಮ್ಮ. ಎಲ್ಲಿಗೆ ಹೋಗ್ತಿರೋದು ನಾವು? ಎಲ್ಲಿಗೆ? ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ವೆಲ್ಕಮ್ ಅಜ್ಜಿ. ಹಾಯ್ ವೆಲ್ಕಮ್. ಸೊ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀವಿ. ನಾವು ತುಂಬ ಚೆನ್ನಾಗಿದ್ದೀವಿ. ಆ್ಯಂಡ್ ಸದ್ಯಕ್ಕೆ ಸಡನ್ ಆಗಿ ಪ್ಲ್ಯಾನಲ್ಲಿ ನಾವೆಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದೀವಿ? ನೂರಾಗ ಹೋಗ್ಬೇಕು. ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಮ್ಮ ರಿಷಬ್ ಶೆಟ್ಟಿ ಸರ್ ಅವರ ಮೂವಿಗೆ ನಾವು ಕಾದಿದ್ವಿ ಇಷ್ಟು ದಿನ. ಅವರ ಮೂವಿಗೆ ಹೋಗ್ತಾ ಇದ್ದೀವಿ. ಸೊ ಫೈನಲಿ ನಾವೀಗ ಕಾಂತಾರ ಮೂವಿಗೆ ಹೋಗ್ತಾ ಇದ್ದೀವಿ. ಕಾಂತಾರ ಚಾಪ್ಟರ್ 1. ಸೊ ಯಾರೆಲ್ಲ ಹೋಗ್ತೀವಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ. ಆಗ್ತಾ ಇದ್ದಾರೆ ವರ್ಷ. ಟೈಮ್ ಆಯ್ತು ವರ್ಷ. ಇಲ್ಲಿ ಸೂಪರಾಗಿ ರೆಡಿ ಆಗೋರು ಇವತ್ತು ಮೂವಿಗೆ ಅಂತ. ವರ್ಷ ಇನ್ನು 3/4 ಗಂಟೆ ಟೈಮ್ ಐತೆ. ಯಾಕೆ ಸರ್ಜೆಂಟ್ ಏನು 3/4 ಗಂಟೆ ಟೈಮು? ಇನ್ನೂ 3/4 ಗಂಟೆ ಕರ್ಕೊಂಡಿದ್ದೀವಿ ಹುಡುಗರೆಲ್ಲ. ಸೈಡ್ ಫಿಲಮ್ ಅರ್ಥ ಆಗಲ್ಲ. ಓ ಅನ್ನೋದು ಅರ್ಥ ಆಗ್ತದಲ್ಲ ಹಿಂಗೆ. ಥಿಯೇಟರ್ ಮುಂದೆನೇ ಟ್ರಾಫಿಕ್ ಆಗಿಬಿಟ್ಟಿದೆ. ಸೊ ಇನ್ನೇನು ಟೈಮ್ ಆಗ್ತಾ ಇದೆ. ನೋಡಿದ್ರೆ ಟ್ರಾಫಿಕ್ಕು ನಾವು ಇಳಿದು ಹೋಗೋಕ್ಕೆ ಹೋಗ್ತಾ ಇಲ್ಲ, ಯಾಕಂದರೆ ಆಟೋ ಪಾರ್ಕ್ ಮಾಡಬೇಕು. ಅಮ್ಮ ಎತ್ತೋಗಕ್ಕೂ ಜಾಮು. ಬಿಸ್ಕೆಟ್ ತಗೊಂಡೋಗಿ ಬಂದು ಬರ್ರಿ ಬೇಗ ಸ್ಟಾರ್ಟ್ ಆಗೋಗೈತೆ ಅಕ್ಕ. ಸ್ಟಾರ್ಟ್ ಆಗೋಗೈತೆ. ನಮಗೇನಿಲ್ಲ, ನಾವು ನೋಡಿದ್ದೀವಿ. ಅವನೇ ಹೇಳಿದ್ದು. ಯಾಕೆ ಹೇಳ್ತಾ ಇರೋದು? ಭಯನಾ? ಎಂತ ಫ್ರೆಂಡ್ ಇರಬೇಕು. ನಿಜ ನನಗೇನೆ ಫೋನ್ ಮಾಡ್ತಿದ್ಯಾ? ನಿಂಗೆ ಇಷ್ಟ ಆಯ್ತಾ? ಹುಲಿ ಇಷ್ಟ ಆಯ್ತಾ? ಒಂದು ಅಮ್ಮ ಐಫೈ ಮಾಡು. ಯೆಸ್, ಲಕ್ಷಂಗೆ ಇಷ್ಟ ಆಗೈತೆ ಮೂವಿ. ಯೆಸ್, ಅಳ್ತೋಳೆ ನಮ್ಮ ಲಕ್ಷ. ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಶೋ ನೋಡೋದು ತುಂಬಾ ಖುಷಿ ಅನಿಸುತ್ತೆ. ಆ್ಯಂಡ್ ಹೌಸ್ಫುಲ್ ಆಗಿರುವಂಥ ಥಿಯೇಟರಲ್ಲಿ ಜೊತೆಗೆ ನಾವು ಕೂಡ ಅದರ ಒಟ್ಟಿಗೆ ನೋಡೋದು ತುಂಬಾ ಇವ್ರುಗಳೇ ಎಷ್ಟೊತ್ತಿಗೆ ಬೇಕಾದ್ರೆ ಹೋಗ್ಬೋದಾ? ಹಾಂ, ಬುಕ್ ಮಾಡ್ಬೇಕು 4 ಗಂಟೆಗೆ. ನಾವು 1 ಗಂಟೆಗೆ ಮಾಡಿದ್ವಲ್ಲ. ತುಂಬ ದಿನ ಆಯ್ತಲ್ಲ ಬೈಕಲ್ಲಿ ಹೋಗಿ. ಅಲ್ಲಿಂದ ಮೂವಿ ಮುಗಿಸ್ಕೊಂಡು ಬಂದಮೇಲೆ
ಮೂವಿ ಬೇಗ ಮುಗಿದೋಯ್ತು ಅನ್ನೋದೇ ಬೇಜಾರು. ಇನ್ನೂ ಬೇಕು ಅನಿಸ್ತಾನೆ ಇತ್ತು. ಸಿನಿಮಾ ಮಾತ್ರ ಸಖತ್ ಇಷ್ಟ ಆಯಿತು. ಆದರೆ ಇನ್ನೂ ಬೇಕು ಇನ್ನೂ 1 ಅವರ್ ಇದ್ದಿದ್ದು ನೋಡ್ತಾ ಇದ್ವಿ ಅನ್ನಿಸ್ತು. ಆವಾಗ ಏನೋ ಒಂಥರ ಪ್ರಪಂಚ, ಒಂಥರ ಬೇರೆ ಲೋಕಕ್ಕೆ ಹೋದಂಗೆ ಸಿನಿಮಾ ಮಾತ್ರ ತುಂಬ ಇಷ್ಟ ಆಗೋಯ್ತು. ಇನ್ನೊಂದ್ಸತಿ ಹೋಗ್ಬೇಕು. ದಾರಿ ಉದ್ದಕ್ಕೂ ಮೂವಿ ಬಗ್ಗೆನೇ ಹೇಳ್ತಾ ಇದ್ರು. ಸೊ ನಮಗಂತೂ ತುಂಬಾ ಖುಷಿ ಆಯಿತು ಮೂವಿ ನೋಡಿ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಸೊ ನೀವು ಅಷ್ಟೇ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಎಲ್ಲರೂ ನೋಡಿ, ತುಂಬ ಚೆನ್ನಾಗಿದೆ. ನಮ್ಮಮ್ಮ ಊರಿಂದ ಬಂದಮೇಲೆ ಅವ್ರ ಜೊತೆನೂ ಒಟ್ಟಿಗೆ ಹೋಗಬೇಕು ಅಂತ ಇದ್ದೀವಿ. ಸೊ ಹಾಗಾಗಿ ಸೆಕೆಂಡ್ ಟೈಮ್ ಬಂದು ಅಮ್ಮ ಬಂದಮೇಲೆ ನಾವು ಮಾತಾಡಿದ್ದು ವಾಯ್ಸ್ ಏನೂ ಕೇಳಿಸೋದಿಲ್ಲ ನಿಮಗೆ ಗಾಳಿಯಲ್ಲಿ. ಸೊ ಹಾಗಾಗಿ ನಾನೀಗ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀವಿ. ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಬೇರೆನೇ ಲೋಕ ಅದು, ಸಿನಿಮಾ ಅಲ್ಲ ಅದು, ಏನೋ ಒಂದು ಬೇರೆ ಜಗತ್ತಿಗೆ ಕರ್ಕೊಂಡು 3 ಅವರ್ ಏನಿತ್ತು ನಿಜ ಅದು ಮೂವಿ ಮಾತ್ರ ಮಸ್ತಾಗಿದೆ. ಸೊ ಎಲ್ಲ ಪ್ರಪಂಚ ಪ್ರಾಣಿಗಳು ಕೆಳಗಡೆ ಬಿಟ್ಬಿಟ್ಟು ಎಷ್ಟು